ವೈ ಆರ್ ಶೌಟಿಂಗ್? ಏನ್ ಬೇಕಾಗಿತ್ತು? ಇಲ್ಲ ಅಣ್ಣ ಇಲ್ಲ, ಬಂದ ತಕ್ಷಣ ಹೇಳಿ ಕಳಿಸ್ತೀನಿ, ಹೋಗಿ. ನಿಮ್ಮ ತಾಯಿ ಇದ್ದಾರಾ? ತಾಯಿ ಇದಾರೆ ಇದಾರೆ. ಏನ್ ಮಾಡ್ತಾ ಇದ್ದಾರೆ? ಸ್ನಾನ ಮಾಡ್ತಿದ್ದಾರೆ. ಇಷ್ಟೊತ್ತಲ್ಲಿ ಸ್ನಾನನ? ಹೌದು, ನಮ್ ತಾಯಿ 2 ಹೊತ್ತು ಸ್ನಾನ ಮಾಡ್ತಾರೆ. ಬೆಳಿಗ್ಗೆ ಹೊತ್ತು ಸ್ನಾನ ಮಾಡ್ತಾರೆ, ಸಂಜೆ ಹೊತ್ತು ಸ್ನಾನ ಮಾಡ್ತಾರೆ. ಓಹೋ, ಹೇಗಿದ್ರು ಬಂದಿದ್ದೀನಿ, ಇಲ್ಲೇ ಕೂತಿದ್ದು ಅವ್ರು ಬಂದ್ಮೇಲೆ ನೋಡ್ಕೊಂಡು ಹೋಗ್ತೀನಿ. ನಮ್ ತಾಯಿ ನೋಡ್ಲೇಬೇಕಾ? ಹೌದೌದು, ಅಗತ್ಯವಾಗಿ ನೋಡ್ಬೇಕು. ಒಳ್ಳೆ ತಾಪತ್ರೆ ಆಯ್ತಲ್ಲ. ಯಾಕೆ ತಾಪತ್ರಯ? ಯಾಕಂದ್ರೆ ಸರ್, ಅವ್ರು ಸ್ನಾನ ಮಾಡೋದು ತುಂಬಾ ಲೇಟು. ಶೀ ಟೇಕ್ಸ್ ಎ ಲಾಂಗ್ ಟೈಮ್. ಒಂದ್ ಕೆಲಸ ಮಾಡಿ, ಏನಾದ್ರೂ ವಿಷಯಗಳು ನನ್ನ ಹತ್ರ ಹೇಳಿ, ಆಮೇಲೆ ಹೇಳ್ತೀನಿ. ಪರವಾಗಿಲ್ಲ, ನನ್ಗೇನು ಅವಸರ ಇಲ್ಲ. ಅವರು ಮಧ್ಯರಾತ್ರಿಗೆ ಬರ್ಲಿ, ಬೆಳಗಿನ ಜಾವ ಬರ್ಲಿ, ಆ ತಾಯಿ ದರ್ಶನ ಮಾಡ್ಕೊಂಡೇ ನಾನು ಹೋಗೋದು. ಮಾಡ್ತೀರಾ? ಓಕೆ ಸರ್, ಮಾಡಿ. ಅಪ್ಪ ಅನ್ನೋದು ಬುರುಡೆ, ಅಮ್ಮ ಅನ್ನೋದು ಬುರುಡೆ. ರಾಧಾ, ರಾಮ್ ಪ್ರಸಾದ್ ಎಲ್ಲಿ? ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತಾರದ? ಇವತ್ ಯಾವ ವಾರ? ಟ್ಯೂಸ್ಡೇ ತಾನೆ? ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿರ್ಬೇಕು. ಮಾತಿದ್ರೆ ಭಾರತೀಯ ಸಂಸ್ಕೃತಿ ಅಂತ ಹೊಡ್ಕೋತಾನೆ. ಜಗತ್ತಿನ ಮೂಢನಂಬಿಕೆಗಳೆಲ್ಲ ಇವ್ರಿಗೆ ಇರೋದು. ನಾನ್ ಸೆನ್ಸ್, ಸಿಲ್ಲಿ ಸೂಪರ್ಸ್ಟಿಷಿಯಸ್ ಬಿಲೀವ್ಸ್. ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡಿಸೋದು ಮೂಢನಂಬಿಕೆನ? ಕ್ಯಾಟ್ ಕಡ್ದ ಬಟ್ಟೆ ಹಾಕೊಂಡು, ತಲೆ ಕೆದರ್ಕೊಂಡು, ಮೀಸೆ ಬೋಡಿಸ್ಕೊಂಡು, ಅಲಾಲ್ ಟೋಪಿ ತರ ಬೀದಿ ಅಲಿಯೋದಕ್ಕಿಂತ ಅದು ಮಾತಿ. ಲುಕ್ ಹಿಯರ್, ದೇರ್ ಇಸ್ ನೋ ಪಾಯಿಂಟ್ ಇನ್ ಡಿಸ್ಕಸಿಂಗ್ ದೀಸ್ ಥಿಂಗ್ಸ್ ವಿತ್ ಯು. ಯಾಕಂದ್ರೆ ನಮ್ಮಿಬ್ರ ಮಧ್ಯೆ ಒಂದ್ ದೊಡ್ಡ ಜನರೇಷನ್ ಗ್ಯಾಪೇ ಇದೆ. ನೀವು ಇನ್ನು ಕನ್ಯಾಕುಮಾರಿಲೇ ಇದ್ದೀರಾ, ನಾನು ಗೌರಿ ಶಂಕರದಲ್ಲಿ ನಿಂತಿದ್ದೀನಿ. ನೀವು ಪೂರ್ವಕ್ಕೆ ಮುಖ ಮಾಡ್ಕೊಂಡು ಪಶ್ಚಿಮಕ್ಕೆ ನೋಡ್ತಾ ಇದ್ದೀನಿ ಅನ್ಕೊಂಡಿದ್ದೀರಾ. ಸೂರ್ಯ ನಿಮ್ ಬೆನ್ನಿಂದ ಹುಟ್ತಾ ಇದ್ರು, ಅದು ನಿಮ್ಗೆ ಗೊತ್ತಾಗಲ್ಲ. ಲಕ್ಷ್ಮಣ, ಅಮ್ಮ ಅಮ್ಮ, ನೀ ಇಷ್ಟ ಬೇಗ ಬಂದ್ಬಿಟ್ಟಿ ಅಮ್ಮ. ಬಾತ್ರೂಮ್ ಇಂದ ಇಷ್ಟ ಬೇಗ ಬಂದ್ಬಿಟ್ಟಿ ಅಮ್ಮ. ತಾವು ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ನಮಸ್ಕಾರ. ನಮಸ್ಕಾರ ತಾಯಿ, ತಾವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಕೂತ್ಕೊಳ್ಳಿ. ತಾವು ಕೂತ್ಕೊಳ್ಳಿ. ಹೀಗೆ ಹೋಗ್ತಾ ಇದ್ದೆ, ತಮ್ಮನ್ನ ನೋಡ್ಲೇಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದೆ. ಎಷ್ಟು ವಿಶ್ವಾಸ ಇಟ್ಕೊಂಡಿದ್ದೀರಲ್ಲ, ನಮ್ ಪುಣ್ಯ. ಅಂದ ಹಾಗೆ ಒಂದು ವಿಷಯ, ನಾನು ನಿಮ್ ತಂಗಿನ ಮೀಟ್ ಮಾಡಿದ್ದೆ. ಓ, ತುಂಗ ಸಿಕ್ಕಿದ್ಲಾ? ಚೆನ್ನಾಗಿದ್ದಾಳ? ಓಹೋ, ಚೆನ್ನಾಗಿದ್ದಾರೆ. ನಾನು ಅವಳನ್ನ ನೋಡಿ ತುಂಬಾ ದಿನ ಆಗೋಯ್ತು. ಮದ್ವೆಗ್ ಮುಂಚೆ ನಾವ್ ಒಬ್ರನ್ನೊಬ್ರು ಒಂದು ದಿನಾನೂ ಬಿಟ್ಟಿರ್ತಾ ಇರ್ಲಿಲ್ಲ. ಯಾಕೆಂದ್ರೆ ನಾವಿಬ್ರು ಅವಳಿ ಜವಳಿ ನೋಡಿ, ಈ ರಾಮ ಲಕ್ಷ್ಮಣರ ತರ. ಆಕಾರ ಎಲ್ಲ ಏನೋ ಒಂದೇ ತರ ಇರುತ್ತೆ, ಆದ್ರೆ ಗುಣ ಹೊಂದೋದಿಲ್ಲ.